ದರ್ಶನ್ ಹಾಗೂ ನಾಗ ಬೇರೆ ಬೇರೆ ಜೈಲಿಗೆ ಶಿಫ್ಟ್. ಕಾನೂನು ಸುವ್ಯವಸ್ಥೆ ಕಾರಣಕ್ಕಾಗಿ ಸ್ಥಳಾಂತರ. ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ಮೂಲಗಳಿಂದ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ಇಬ್ಬರನ್ನು ಬೇರೆ ಕಡೆ ಅಂದ್ರೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿಗೆ ಆರೋಪಿ ನಟ ದರ್ಶನ್ ಒಂದು ಜೈಲಾದ್ರೆ ವಿಲ್ಸನ್ ಗಾರ್ಡನ್ ನಾಗ ಮತ್ತೊಂದು ಜೈಲಿಗೆ. ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಕೇಸ್ ಸಂಬಂಧ ಜೈಲು ಡಿಜಿಯಿಂದ ತನಿಖೆ ಮುಂದುವರೆದಿದೆ. ದರ್ಶನ್ ಹಾಗೂ ನಾಗ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ಜೈಲ್ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ನಿರಂತರವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಹೇಗೆ ಸಂಪರ್ಕ ಸಾಧಿಸಿದ್ರು, ಎಷ್ಟು ದಿನದಿಂದ ಈ ಎಲ್ಲ ವ್ಯವಹಾರಗಳು ನಡೀತಾ ಇದ್ವು, ಸಿಗರೇಟ್ ಒಳಗೆ ತಂದು ಕೊಟ್ಟವ್ರು ಯಾರ್ಯಾರು, ಯಾವ ಸಿಬ್ಬಂದಿ ಯಾವ ಸಮಯದಲ್ಲಿ ಬ್ಯಾರಕ್ ಎದುರು ಕೆಲಸ ಮಾಡಿದ್ರು, ಪ್ರತಿಯೊಂದು ವಿಡಿಯೋ ಮಾಹಿತಿಯನ್ನ ಮಾಲಿನಿ ಕೃಷ್ಣಮೂರ್ತಿ ಅವರು ಪಡಿತಾ ಇದ್ದಾರೆ. ದರ್ಶನ್ ಹಾಗೂ ನಾಗ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕಾರಣ ಕಾನೂನು ಸುವ್ಯವಸ್ಥೆ. ಸೊ ಈ ಕಾನೂನು ಸುವ್ಯವಸ್ಥೆ ಆಧಾರದಲ್ಲಿ ಬೇರೆ ಜೈಲಿಗೆ ಇವರನ್ನ ಶಿಫ್ಟ್ ಮಾಡುವ ಎಲ್ಲಾ ಸಿದ್ಧತೆಗಳಿಗೆ ಆಗ್ತಾ ಇರೋದು. ಜೈಲಧಿಕಾರಿಗಳ ಮುಂದಿನ ನಡೆ ಏನಿರಬಹುದು ಅನ್ನೋದು ಈಗ ಸದ್ಯಕ್ಕಿನ ಕುತೂಹಲ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಈ ಬಗ್ಗೆ ಒಂದಿಷ್ಟು ಮಾಹಿತಿ ಲಭ್ಯ ಆಗಿದೆ. ಜೈಲಿನಲ್ಲಿನ ಅಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಒಂದು ಕಡೆ ಆದ್ರೆ, ಈ ಅಕ್ರಮಗಳಿಗೆ ಕೈ ಜೋಡಿಸ್ತಾರೆ ಅನ್ನೋಂಥ ಆರೋಪದ ಹಿನ್ನೆಲೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಈಗ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರಿಂದ ಆಗ್ತಾ ಇದೆ. ಇನ್ನು ಸದ್ಯಕ್ಕೆ ಕಾನೂನು ಸುವ್ಯವಸ್ಥೆ ಅನ್ನೋದೇ ಸದ್ಯಕ್ಕೆ ಜೈಲಲ್ಲಿ ಇಲ್ಲ. ಎಲ್ಲವೂ ಕೂಡ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಹೀಗಾಗಿ ಈ ಇಬ್ಬರನ್ನು ಅಂದ್ರೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಇವರಿಬ್ಬರನ್ನು ಪ್ರತ್ಯೇಕವಾಗಿ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡೋದೇ ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಪೊಲೀಸರು ಬಂದಾರಂತೆ. ಸೊ ಇವರು ಇದೇ ರೀತಿಯ ನಿರ್ಧಾರಕ್ಕೆ ಬಂದಿದ್ದೇ ಆದರೆ ಯಾವ್ಯಾವ ಜೈಲಿಗೆ ಇವ್ರನ್ನ ಶಿಫ್ಟ್ ಮಾಡಲಾಗುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲದ ಪ್ರಶ್ನೆ ಆಗಿದೆ. ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಸದ್ಯಕ್ಕೆ ಪ್ರಶ್ನೆಗಳು ಮೂಡ್ತಾ ಇರೋದು. ಪರಪ್ಪನ ಅಗ್ರಹಾರದ ಒಳಗಡೆ ದುಡ್ಡಿದ್ರೆ ಐಷಾರಾಮಿ ಜೀವನ. ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನವೀನ್. ಈಗ ನೇರ ಸಂಪರ್ಕದಲ್ಲಿ ನವೀನ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವತ್ತು ಬೆಳವಣಿಗೆ ಏನು ಬೆಳಗ್ಗೆಯಿಂದ ನಡೆದಿದ್ವಿ, ಇದೆಲ್ಲವನ್ನು ಕೂಡ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನು ಕೂಡ ಮಾಡಿದ್ವಿ. ಈಗ ಏನು ಜೈಲು ಡಿಜಿ ಮಾಲಿನಿ ಅವರು ಬೆಳಗ್ಗೆಯಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಒಂದು ಬೆಳವಣಿಗೆಗಳ ಬಗ್ಗೆ ಅಂತಂದರೆ ಅಲ್ಲಿನ CCTV ದೃಶ್ಯಾವಳಿಗಳು, ಯಾರ್ಯಾರನ್ನ ಸಂಪರ್ಕ ಮಾಡಿದ್ರು, ಒಳಗಡೆ ಚೇರ್ ತೆಗೆದುಕೊಂಡು ಹೋದವ್ರು ಯಾರು, ಜೊತೆಗೆ ಒಳಗಡೆ ಸಿಗರೇಟ್ ಸರಬರಾಜು ಆಗಿದ್ದು ಹೇಗೆ ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನು ಪಡೆಯುವ ಸಲುವಾಗಿ ಈಗಾಗಲೇ ಜೈಲಿನ ಸೂಪರಿಂಟೆಂಡೆಂಟು ಮತ್ತು ಏನೇನು ಅಲ್ಲಿನ ಏನು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ಗಳು ಸೇರಿದಂತೆ ಹಲವು ಸಿಬ್ಬಂದಿಗಳನ್ನು ಏನು ಸಸ್ಪೆಂಡ್ ಮಾಡಲಾಗಿದೆ. ಅದನ್ನು ಹೊರತುಪಡಿಸಿ ಉಳಿದ ಅಧಿಕಾರಿಗಳೇನಿದ್ದಾರೆ ಅವರ ಮೂಲಕ ಒಂದಷ್ಟು ಮಾಹಿತಿಯನ್ನು ಪಡಿತಾ ಇರುವಂಥದ್ದು. ಈಗಾಗಲೇ ಜೈಲಿನ ಒಳಗಡೆ ಏನು ಆ ಒಂದು ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಈಗಾಗಲೇ ಕ್ಲಿಯರ್ ಆಗಿದ್ದು, ಈ ಸಂಬಂಧವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ವಿರುದ್ಧವಾಗಿ 2 ಪ್ರಕರಣ, ವಿಲ್ಸನ್ ಗಾರ್ಡನ್ ನಾಗನ ವಿರುದ್ಧವಾಗಿ 1 ಪ್ರಕರಣ ಸೇರಿದಂತೆ ಈಗಾಗಲೇ ಆ ಒಂದು ಪ್ರಕರಣದಲ್ಲಿ ಇದ್ದಂಥವ್ರು ಅಂತಂದರೆ ಆ ಚೇರ್ ಮೇಲೆ ಕುಳಿತುಕೊಂಡು ಯಾರ್ಯಾರು ಟೀ ಪಾರ್ಟಿ ಸಿಗರೇಟ್ ಅನ್ನು ಹೊಡೆಯೋದು ಮಾಡಿದ್ರು ಇವರೆಲ್ಲರ ವಿರುದ್ಧವಾಗಿ ಈಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಈ ಒಂದು ಏನು ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಈ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪದೇ ಇಂತಹ ಘಟನೆಗಳು ನಡೀತಾ ಇದ್ರೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಇದರಿಂದ ಸಾಕಷ್ಟು ಮುಜುಗರ ಆಗ್ತಾ ಇರುವಂಥದ್ದು. ಜೊತೆಗೆ ಗೃಹ ಇಲಾಖೆ ವಿರುದ್ಧ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋ ಪ್ರಶ್ನೆ ಪದೇ ಸಾರ್ವಜನಿಕರ ಎದುರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಬಹುತೇಕ ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ಮಾಹಿತಿ ಲಭ್ಯ ಆಗಿರೋದೇನಂತ ಹೇಳಿದ್ರೆ ಇಬ್ಬರನ್ನು ಕೂಡ ಇಲ್ಲಿ ಇಟ್ಕೊಂಡ್ರೆ ಅಂದ್ರೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಇಬ್ರು ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಆಧಾರದ ಮೇಲೆ ಅಂತಂದ್ರೆ ಜೈಲಿನ ಕಾನೂನು ಸುವ್ಯವಸ್ಥೆಗೆ ತೊಡಕು ಉಂಟಾಗುತ್ತೆ ಅನ್ನೋ ಆಧಾರದ ಮೇಲೆ ಇವರಿಬ್ಬರನ್ನು ಕೂಡ ಬೇರೆ ಜೈಲಿನಲ್ಲಿ ಪ್ರತ್ಯೇಕ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆಗಳ ಬಗ್ಗೆ ಈಗ ಇನ್ನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುತ್ತಿರುವ ಜೈಲು ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ಒಂದಷ್ಟು ಮಾಹಿತಿಯ ಬಗ್ಗೆ
ಹೇಗೆ ಸಾಕ್ಷ್ಯ ಏನು ಅದಕ್ಕೆ ಏನೇನು ಸಾಕ್ಷ್ಯಗಳು ಬೇಕಾಗುತ್ತೆ, ಜೊತೆಗೆ ಕಾನೂನುಗಳಲ್ಲಿ ಅದಕ್ಕೆ ಏನೇನು ಅಡೆತಡೆಗಳಿರುತ್ತೆ, ಕಾನೂನು ಸುವ್ಯವಸ್ಥೆಯಲ್ಲಿ ತೊಡಕು ಮಾಡಿದರೆ ಇಂಥವ್ರ ಮೇಲೆ ಏನು ಪ್ರಕರಣದಲ್ಲಿ ಇವ್ರನ್ನ ಬೇರೆ ಜೈಲಿಗೆ ವರ್ಗಾವಣೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಆ ದಾಖಲೆಯ ಮೂಲಕ ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದು ಬಹುತೇಕ ಇಬ್ಬರನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆಯೇ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಇರುತ್ತೆ. ಆದರೆ ಇದಕ್ಕೂ ಒಂದು 4-5 ದಿನಗಳ ಒಂದಷ್ಟು ಕಾಲಾವಕಾಶ ಬೇಕಾಗಬಹುದು. ಯಾಕಂತ ಹೇಳಿದ್ರೆ ಒಂದಷ್ಟು ಮಾಹಿತಿಗಳನ್ನ ಪಡಿಬೇಕು, ಆ ಮಾಹಿತಿಗಳಿಗೆ ಪೂರಕವಾದ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ಈ ಪ್ರಕರಣದಲ್ಲಿ ಇರುವಂತಹ ಆರೋಪಿ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಬೇರೆ ನನಗೆ ಅಲ್ಲಿ ಜೈಲಿನಲ್ಲಿ ಸುರಕ್ಷತೆ ಇಲ್ಲ ಅಂತೇಳಿ ಕಾನೂನು ಹೋರಾಟಕ್ಕೆ ಏನಾದರೂ ಮುಂದಾದ್ರೆ ಆ ರೀತಿಯ ಒಂದಷ್ಟು ಪ್ರಕರಣಗಳು ಸಾಕಷ್ಟು ಮುಂದಿನ ದಿನಗಳಲ್ಲಿ ಎದುರುಗಡೆ ಬರ್ಬೋದು. ಆದ್ರೆ ಈಗ ಜೈಲಿನಲ್ಲಿ ಸದ್ಯಕ್ಕೆ ಇರುವ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದ್ದ ಸತ್ಯ ಸರೆಂಡರ್ ಆಗಿರೋದು. ಮಾಜಿ ರೌಡಿ ಶೀಟರ್ ಸತ್ಯ ಬ್ಯಾಡ್ರಳ್ಳಿ ಠಾಣೆಗೆ ಹಾಜರಾಗಿದ್ದಾನೆ. ಬೆಳಿಗ್ಗೆಯಿಂದ ಸತ್ಯನನ್ನ ಬ್ಯಾಡ್ರಳ್ಳಿ ಪೊಲೀಸರು ಹುಡುಕಾಡ್ತಾ ಇದ್ರು. 4 ಗಂಟೆ ಸುಮಾರಿಗೆ ಠಾಣೆಗೆ ಬಂದು ಆತನೇ ಸರೆಂಡರ್ ಆಗಿದ್ದಾನೆ. ದರ್ಶನ್ಗೆ ಇದೇ ಸತ್ಯ ವಿಡಿಯೋ ಕಾಲ್ ಮಾಡಿದ್ದ. ಈತನನ್ನ ಪೊಲೀಸರು ಹುಡುಕ್ತಾ ಇದ್ರು, ಬ್ಯಾಡ್ರಳ್ಳಿ ಪೊಲೀಸರು. ಮಾಜಿ ರೌಡಿ ಶೀಟರ್ ಸತ್ಯನನ್ನ ಹುಡುಕಾಡುತ್ತಿದ್ರು. ಬೆಳಿಗ್ಗೆಯಿಂದ ಸತ್ಯನನ್ನ ಹುಡುಕಾಡಿದ್ರು ಕೂಡ ಬ್ಯಾಡ್ರಳ್ಳಿ ಪೊಲೀಸರಿಗೆ ಸಿಕ್ಕಿದ್ದಿಲ್ಲ. ಆದ್ರೆ ಸ್ವತಃ ಈಗ ಆತನೇ ಅಂದ್ರೆ 4 ಗಂಟೆ ಸುಮಾರಿಗೆ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ಗೆ ಆತನೇ ಬಂದು ಶರಣಾಗಿದ್ದಾನೆ. ಪೊಲೀಸರ ಮುಂದೆ ಈತ ಹಾಜರಾಗಿದ್ದಾನೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಮಾದೇಶ್. ಈಗ ಫೋನ್ ಸಂಪರ್ಕದಲ್ಲಿ ಮಾದೇಶ್, ಪೊಲೀಸರು ಹುಡುಕ್ತಾ ಇದ್ರು ಆದ್ರೆ ಈತ ಸಿಕ್ಕಿದ್ದಿಲ್ಲ, ಈಗ ಈತನೇ ಸರೆಂಡರ್ ಆಗಿರೋದು. ಮುಂದೇನು ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಜೈಲಿನಿಂದ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದ ಪ್ರಕರಣ ಈಗಾಗಲೇ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಹೋಮ್ ಮಿನಿಸ್ಟರ್ ಮತ್ತೆ ಎಡಿಜಿಪಿ ಮಾಲಿನಿ ಅವರು ಕೂಡ ಈಗಾಗಲೇ ಜೈಲಿಗೆ ಭೇಟಿ ನೀಡಿ ಅಲ್ಲಿನ ಒಂದು 7 ಜನ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಒಳಗಡೆ ಇಷ್ಟೆಲ್ಲ ಸ್ಪೆಷಾಲಿಟಿ ಇದ್ರೂ ಕೂಡ ಯಾಕೆ ಹೊರಗಡೆ ಬರ್ಲಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆ ನಡೆಸಿದ್ರ ಬೆನ್ನಲ್ಲೇ ಆ ವಿಡಿಯೋ ಕಾಲ್ ಮಾಡಿದಂತ ವ್ಯಕ್ತಿಯನ್ನ ಹುಡುಕಾಟ ಮಾಡುವಂತ ಕೆಲಸಕ್ಕೆ ಬ್ಯಾಡರಳ್ಳಿ ಪೊಲೀಸರು ಮುಂದಾಗಿದ್ರು. ಯಾಕಂದ್ರೆ ಆತ ಬ್ಯಾಡರಳ್ಳಿಯ ರೌಡಿ ಶೀಟರ್ ಆಗಿದ್ದ. ಆತನಿಗಾಗಿ ಬೆಳಗಿನಲ್ಲೂ ಕೂಡ ಬ್ಯಾಡರಳ್ಳಿ ಪೊಲೀಸರು ಹುಡುಕಾಟ ಮಾಡುವಂತ ಕೆಲಸ ಮಾಡಿದ್ರು, ಎಲ್ಲೂ ಕೂಡ ಆತ ಸಿಕ್ಕಿರಲಿಲ್ಲ. ಹೀಗಾಗಿ ಕೊನೆಗೆ ತಾನೇ 4 ಗಂಟೆ ಸುಮಾರಿಗೆ ಬಂದು ಹಾಜರಾಗಿದ್ದಾನೆ. ಯಾವೊಂದು ವಿಚಾರಕ್ಕೆ ವಿಡಿಯೋ ಕಾಲ್ ಮಾಡಲಾಗಿತ್ತು, ಹೇಗೆ ವಿಡಿಯೋ ಕಾಲ್ ಮಾಡಲಾಗಿತ್ತು, ಇದೇ ಮೊದಲ ಬಾರಿ ವಿಡಿಯೋ ಕಾಲ್ ಮಾಡಲಾಗಿದೆ ಅಥವಾ ಈ ಮುಂಚೆ ಕೂಡ ದರ್ಶನ್ ಜೊತೆ ಆತ ಮಾತನಾಡಿದ್ದಾನೆ, ಜೊತೆಗೆ ಬೇರೆ ಬೇರೆ ಕೈದಿಗಳ ಜೊತೆ ಅಂದ್ರೆ ಜೈಲಿನಲ್ಲಿರುವಂತಹ ಬೇರೆ ಬೇರೆ ಕೈದಿಗಳ ಜೊತೆ ಕೂಡ ಇದೇ ರೀತಿಯಾಗಿ ಫೋನ್ ಸಂಪರ್ಕವನ್ನ ಮಾಡಲಾಗಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತನನ್ನ ವಶ ಪಡೆದು ಹೆಚ್ಚಿನ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಸೊ ಈಗ ಈತ ಸರೆಂಡರ್ ಆಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈತನೇ ವಿಡಿಯೋ ಕಾಲ್ ಮಾಡಿದ್ದು. ಈಗ ವಿಡಿಯೋ ಕಾಲ್ ಮಾಡಿದಂತಹ ಈ ಆರೋಪಿ ಸತ್ಯ ಏನಿದ್ದಾನೆ, ಈತನನ್ನ ಬ್ಯಾಡ್ರಳ್ಳಿ ಸ್ಟೇಷನ್ ಪೊಲೀಸರು ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ರು. ಮಾಜಿ ರೌಡಿ ಶೀಟರ್ ಕೂಡ ಈತ. ಈಗ ಸದ್ಯಕ್ಕೆ ಈತನೇ 4 ಗಂಟೆ ಅಷ್ಟೊತ್ತಿಗೆ ಬ್ಯಾಡ್ರಳ್ಳಿ ಪೊಲೀಸರ ಮುಂದೆ ಹಾಜರಾಗಿದ್ದಾನೆ. ಈಗ ಈತ ಹಾಜರಾಗಿರುವ ನಂತರದ ಏನೆಲ್ಲ ಕ್ರಮ ಕೈಗೊಳ್ತಾರೆ ಪೊಲೀಸರು ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇನ್ನು ಮತ್ತೊಂದು ಕಡೆ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಈಗ ನಿರಂತರವಾಗಿ ಉನ್ನತ ಪೊಲೀಸ್ ಅಧಿಕಾರಿಗಳಿಂದ ಆಗ್ತಾ ಇದೆ. ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಇದಕ್ಕೆ ಕಾರಣ ಕಾನೂನು ಸುವ್ಯವಸ್ಥೆಯನ್ನ ಆಧಾರದಲ್ಲಿ ಇಟ್ಕೊಂಡು ಇವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದೇ ಸೂಕ್ತ. ಹೀಗಾಗಿ ಇವರನ್ನ ಶಿಫ್ಟ್ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಪೊಲೀಸ್ ಅಧಿಕಾರಿಗಳಿದಾರಂತೆ. ಆ ರೀತಿ ಇವರನ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಯಾವ್ಯಾವ ಜೈಲಿಗೆ ಯಾರ್ಯಾರನ್ನ ಕಳಿಸ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಮತ್ತೊಂದು ಕಡೆ ವಿಡಿಯೋ ಕಾಲ್ ಮಾಡಿದಂಥ ಈ ಆರೋಪಿ ಸತ್ಯನನ್ನ ಈಗಾಗಲೇ ಪೊಲೀಸರು ಏನೋ ಹುಡುಕ್ತಾ ಇದ್ರು ಬೆಳಿಗ್ಗೆಯಿಂದ. ಈಗ ಸ್ವತಃ ಈತನೇ ಬಂದು ಸರೆಂಡರ್ ಆಗಿದ್ದಾನೆ.